ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಅಷ್ಟೇ ಅನಿಸ್ತಾ ಇದೆ. ಇವಾಗ ಬಾಕ್ಸ್ ಎಲ್ಲ ಇಡ್ತೀನಿ. ಒಂದೇ ಒಂದು ರೋಲು 2 ಇದಕ್ಕಾಗುತ್ತೆ. ಇಲ್ಲಿ ಸ್ವಲ್ಪ ಅಲ್ಲಿಗೆ ಎಲ್ಲ ಸರಿ ಇರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಸರಿ ಬಂದಿಲ್ಲ ಅಷ್ಟೇ. ಓಕೆ, ಆರಾಮಾಗಿ ಒರೆಸ್ಕೋಬೋದು. ಚೆನ್ನಾಗಿದೆ, ಖುಷಿ ಆಯ್ತಾ ಇದೆ. ಬ್ಲ್ಯಾಕ್ ಕಲರು ಚೆನ್ನಾಗಿರುತ್ತೆ. ಬ್ಲ್ಯಾಕು ನಂಗೆ ಇಷ್ಟ, ಆದರೆ ಬೆಳಕು ಕಾಣಿಸಲ್ಲ, ಕತ್ಲೆ ಥರ ಆಗಿಬಿಡುತ್ತೆ ಅಂತೇಳಿ ನಾನು ವೈಟ್ನ ತರಿಸಿದ್ದು. ಹಾಗೆ ಇಲ್ಲಿ ಕೆಳಗಡೆನೂ ಕೂಡ ಅಂಟಿಸ್ಬಿಡೋಣ ಅಂತೇಳಿ ಇದೆಲ್ಲ ತೆಗೆದಿಟ್ಟೆ. ಆಮೇಲೆ ಏನನ್ನಿಸ್ತು ಅಂದರೆ ಬೇಡ, ಯಾಕೆಂದರೆ ಅದನ್ನೆಲ್ಲ ಆರಾಮಾಗಿ ನಾನು ಒರೆಸ್ಕೋಬೋದು, ಹಿಂಸೆ ಏನಿಲ್ಲ ಅಲ್ಲಿ ನನಗೆ. ಇದಾಗಿದ್ರೆ ಅಲ್ಲಿಗೆ ಅಲ್ವಾ ಒಂಥರ ಅನ್ನಿಸ್ತಾಯಿತ್ತು ನನಗೆ. ಇಲ್ಲಿ ನೀಟಾಗಿ ಪೇಂಟ್ ಎಲ್ಲ ಮಾಡಿದಾರಲ್ವ, ಅದರಿಂದ ಫಸ್ಟ್ ಈಗ ಅಣ್ಸೋಣ ಅಂತಲೇ ಬಂದಿದ್ದು. ಇವಾಗ ಬೇಡ, ಕ್ಯಾನ್ಸಲ್ ಮಾಡಿದ್ವಿ. ಆರಾಮಾಗಿ ಒರೆಸ್ಕೋಬೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ದೇವ್ರ ಮನೆಗೆ ಒಂದಿನ ಅಣ್ಸೋಣ, ಅದು ಇನ್ನೊಂದು ದಿನ ಅಲ್ಲಿಗೆ ಸ್ವಲ್ಪ ಅಣ್ಸೋದು ಕಷ್ಟ ಆಗ್ಬೋದು. ಓಕೆ, ನೋಡೋಣ. ಪೇಪರ್ ಹಾಕೋದು ತಪ್ಪಿತು ನನಗೆ. ಆರಾಮಾಗಿ ಒಂದು ಬಟ್ಟೆ ತೊಗೊಂಡು ಹಿಂಗೆ ಆರಾಮಾಗಿ ಒರೆಸ್ಕೋಬೋದು. ಓಕೆ, ನೋಡಿ ಈ ಥರ ಕಾಣಿಸ್ತಾ ಇದೆ ಲುಕ್ಕು ಇವಾಗ. ಅಷ್ಟೇ, ಏನು ಚೇಂಜಸ್ ಏನಿಲ್ಲ. ನ್ಯೂಸ್ ಪೇಪರ್ ಬದಲು ಇದು ಹಾಕಿದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಆರಾಮಾಗಿ ಒರೆಸ್ಕೋಬೋದು. ಓಕೆ, ಇದೆಲ್ಲ ಸ್ವಲ್ಪ ಕಾಫಿ ಪೌಡರು ಅದೆಲ್ಲ ತುಂಬಬೇಕು. ಈ ಥರ ಕಾಣಿಸ್ತಿದೆ, ಒಂಥರ ಶೈನಿಂಗ್ ಥರ ಕಾಣಿಸ್ತಾ ಇದೆ. ನೀಟಾಗಿ ಒರೆಸ್ಕೋಬೋದು ಅಷ್ಟೇ. ಈಗ ಏನಿಲ್ಲ. ಈಗ ಪೇಪರು, ನ್ಯೂಸ್ ಪೇಪರು ಹಾಸುವಂಥ ಅಂದರೆ ಹಾಕುವಂಥ ಅವಶ್ಯಕತೆ ಇಲ್ಲ ಅಷ್ಟೇ. ಓಕೆ, ದೇವ್ರ ಮನೆಗೆ ಇನ್ನೊಂದು ಸಾರಿ ಯಾವಾಗಲಾದರೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಲ್ಲ, ಆವಾಗ ಅಲ್ಲಿಗೆ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಓಕೆ ಓಕೆ, ಇದನ್ನೇನು ಅಂದರೆ ಇಲ್ಲೆಲ್ಲ ಏನಿದೆ ಗೋಡೆಯಲ್ಲೆಲ್ಲ ಇದೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಕಾಣುತ್ತೆ. ಓಕೆ, ಆದರೆ ನಾನು ಬರೀ ಅಷ್ಟೇ ಅಲ್ಲಿಗೆ ಮಾತ್ರ ಹಾಕಿರೋದು. ಅದು ಏನು ಅನುಮಾನದ ಮೇಲೆ ಹಾಕಿರೋದು. ಆದರೆ ಓಕೆ, ಇನ್ನು 3 years ಬರಲಿ ಸಾಕು. ಓಕೆ, ಹಾಗೆ ಇನ್ನೂ 2 ರೋಲ್ ಇದೆ. ಇದು ವಾರ್ಡ್ರೋಬ್ದು, ಅದಕ್ಕೆ ಈ ಥರ ಅಲ್ಲಿಗೂ ಕೂಡ ನ್ಯೂಸ್ ಪೇಪರ್ ಇಟ್ಕೊಂಡಿರ್ತೀನಿ. ಈ ಥರ ಆಗಿರುತ್ತೆ ನೋಡಿ. ಇವಾಗ ಹೇಗಾಗಿದೆ ಸೇಮ್ ಈ ಥರ ಆಗುತ್ತೆ. ಇಲ್ಲೇನಿದ್ರು ಇನವೇರ್ಸ್ ಅಷ್ಟೇ ಇಡ್ತೀನಿ, ಕರ್ಚೀಫು, ಇನವೇರ್ಸು, ಈ ಥರ ಬನೀನು, ಆ ಥರದ್ದು. ಅದಕ್ಕೆ ಇಲ್ಲಿಗೂ ಅಂಟಿಸ್ಬಿಡೋಣ ಅಂಥೇಳಿ ಈ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ತೊಗೊಂಡು ಹಿಂಗೆ ತಳ್ತಾ ಇರ್ತೀವಲ್ಲ ಆವಾಗ. ಮತ್ತು ಇದು ಹೀಗೆ ಹಾಕ್ಬೋದು. ಏನಂದರೆ ಇದು ಫಿನಿಶಿಂಗ್ ಇಲ್ಲ. ಇದು ಬಟ್ಟೆ ಏನಾದರೂ ಇಟ್ಟರೆ ಏನಾಗುತ್ತೆ ಅಂದರೆ ಬಟ್ಟೆದು ದಾರಗಳಿದೆಯಲ್ಲ ಅದು ಕಿತ್ಕೊಂಡು ಬರುತ್ತೆ, ಅಂದರೆ ಈ ಇದಕ್ಕೆ ಚುಚ್ಕೊಳ್ಳುತ್ತೆ. ಅದರಿಂದ ಇಲ್ಲಿಗೂ ಅಂಟಿಸೋಣ. ನೋಡಿ, ಇನ್ನೂ 2 ರೋಲ್ ಇದೆ. ಅಲ್ಲೊಂದಿದೆ, ಇಲ್ಲೊಂದಿದೆ. 1 ರೋಲ್ ಸಾಕು. 1 ರೋಲು ಬೇಕಾಗಿಲ್ಲ, ಇನ್ನೂ ಉಳಿಯುತ್ತೆ. ಅದಕ್ಕೆ ಫಸ್ಟು ಅಳತೆ ಮಾಡಿ ಕಟ್ ಮಾಡ್ಕೊಂಡು ಅಂಟಿಸ್ಬೇಕು. ಅದಕ್ಕೆ ಕೌಶಿ ಕೊಟ್ಟಿದ್ದೀನಿ. ಇದು ಒರೆಸ್ಬಿಟ್ಟು ಬಿಟ್ಬಿಡ್ತೀನಿ, ಅವನು ಅಂಟಿಸ್ತಾನೆ. ಅಂಟಿಸಿದ್ಮೇಲೆ ತೋರಿಸ್ತೀನಿ ಯಾವ ಥರ ಲುಕ್ ಕಾಣಿಸುತ್ತೆ ಅಂತೇಳಿ. ಓಕೆ, ಏನು ನಿಂದ ಗೋಳು? ಟೈಮ್ ನೋಡಿ, ಇವಾಗ 3:10. ಇವಾಗ ಇದು ಅಂಟಿಸಿದ್ವಿ. ಹಾಗೆ ಇದಕ್ಕೂ ಕೂಡ ಉಳ್ದಿರೋದನ್ನ ಇಲ್ಲ ಅಂಟಿಸಿದ್ವಿ. ಬಟ್ಟೆಗಳೆಲ್ಲ ಇಲ್ಲೆಲ್ಲ ಹಾಕಿದ್ದೀನಿ. ಹೇಗಿದ್ರು ಇನ್ನೂ 1 ರೋಲ್ ಇತ್ತಲ್ವಾ, ಅದಕ್ಕೆ ಪ್ಲ್ಯಾನ್ ಮಾಡಿ ಇಲ್ಲೂ ಕೂಡ ಅಂಟಿಸ್ಬಿಟ್ಟಿದ್ದೀವಿ. ಹಾಗೆ ಇದಕ್ಕೆ ಅಂಟಿಸಿದ್ದೀವಿ. ಕೆಳಗಡೆ ಏನೂ ಅವಶ್ಯಕತೆ ಇಲ್ಲ. ಇದು ಮತ್ತು ಇದು ಸರಿ ಬರಲಿಲ್ಲ, ಅರ್ಧ ಸಾಕಾಗಿಲ್ಲ, ಹೇಗೋ ಪ್ಯಾಚಪ್ ಮಾಡಿದ್ದೀವಿ. ಹಾಗೆ ಅಷ್ಟೇ. ಓಕೆ, ಇವಾಗ ಬಟ್ಟೆ ಎಲ್ಲ ಜೋಡಿಸ್ಬೇಕು. ಎಲ್ಲ ಎತ್ತಾಕ್ಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಎಲ್ಲ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಫೀಲ್ ಆಗ್ತಿದೆ. ವೈಟ್ ಕಲರ್, ಗ್ರೇ ಇತ್ತಲ್ವಾ, ವೈಟ್. ಹಾಂ, ಏನು ನೀರ ಅದಕ್ಕೆ ಹಿಂಸೆ ಹಾಕ್ಕೊಡ್ತಿ? ಏನದು ಕೂದಿರೋದ? ಅದು ಹೊಸ ಬ್ಲೇಡ್ ಅಲ್ವಾ, ಅದಕ್ಕೆ. ಓಕೆ, ಇವಾಗ ಇದನ್ನೆಲ್ಲ ಎತ್ತಿಟ್ಟು ಇದನ್ನು ಹಾಕ್ತೀನಿ. ಇದು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ.
ನಾವು ಇದಕ್ಕೆ ಅಂಟಿಸ್ಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ, ಯಾಕೆಂದರೆ ಏನು ಪೀಸ್ ಇರಲಿಲ್ಲ. ಆಮೇಲೆ ಇದಕ್ಕೆ ಅಂಟಿಸ್ಬಿಟ್ಟು ಉಳ್ದಿತ್ತಲ್ಲ ಆ ಪೀಸ್ನ ತೆಗೆದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಇಷ್ಟು ಅಂದ್ಬಿಟ್ಟು ಆಮೇಲೆ ಓಕೆ ಇದಕ್ಕೆ ಅಂಟಿಸ್ಬಿಡೋಣ ಅಂತೇಳಿ ಅಂಟಿಸಿದ್ವಿ. ನಿಧಾನಕ್ಕೆ ಅಂಟಿಸ್ಬೇಕು, ಏಕೆಂದರೆ ಇದು ತುಂಬ ತೆಳು ಇರುತ್ತೆ. ಅದರಿಂದ ಇದರಿಂದ ಇದು ಹಾಕಿರೋದ್ರಿಂದ ಓಕೆ ಒಂದು ಲುಕ್ ಕಾಣಿಸ್ತು. ಅವರಿಬ್ಬರು ನೋಡಿ ಜಗಳ ಆಡ್ತಾವ್ರೆ, ಎಷ್ಟೊತ್ತಿಂದ ಜಗಳ ಆಡ್ತಿದ್ದಾರೆ ಗೊತ್ತಾ. ಒಂದು 2 ನಿಮಿಷ ಚೆನ್ನಾಗಿರ್ತಾರೆ ಮತ್ತೆ ಜಗಳ ಆಡೋದು ನೋಡಿ. ಈಗ ಇವಳು ಸ್ಟಾರ್ಟ್ ಮಾಡ್ತಾಳೆ. ಎರಡು ಮಂಕಿಗಳ ಥರ ಆಡ್ತಾವೆ ಅವಾಗಿಂದ. ಇವಳು ನನ್ನನ್ನು ಬಿಟ್ಟರೆ ನಾನು ಹೋಗಿ ಜಗಳ ಆಡ್ತೀನಿ ಅಂತ. ಒಂದು ಜಿರಳೆ ಹಿಡ್ಕೊಬಂದವೆ, ಅದನ್ನೇ ಹಿಡ್ಕೊಂಡು ಆಟ ಆಡ್ತಿರೋದು. ಆ ಜಿರಳೆ ಸತ್ತೋಗ್ಬಿಟ್ಟಿದೆ, ಸತ್ತೋಗಿರೋದು ತೊಗೊಂಡು ಆಟ ಆಡ್ತಿದ್ದಾರೆ. ಹೆಂಗೆ ಜಗಳ ಆಡೋದು ನೋಡಿ. ಕರ್ಗಿನೂ ಜೋರಿದ್ದಾಳೆ, ಕೆಂಚಿನೂ ಜೋರಿದ್ದಾಳೆ. ಮಿನಿ ಕೆಂಚಿ ಹೋಯ್ತೀಯ ನೀನು? ಹುಳು ಹೋಯ್ತಲ್ಲ ಅಂತ ದಾರ ಎಲ್ಲ ಕೀಳೋದು, ದಾರ ಎಲ್ಲ ಕೆತ್ತಾಕೋದು. ಪುನಃ ಸ್ಟಾರ್ಟ್ ಜಗಳ. ತುಂಬ ಹೊತ್ತಿಂದ ಹಿಂಗೆ ಆಡ್ತಿರೋದು ಇವರು, ಜಗಳ ಆಡ್ಕೊಂಡೇ ಆಟ ಆಡ್ತಾವೆ ಎರಡು. ಕೆಳಗಡೆ ಒಂದೊಂದು ಹನಿ ಬರ್ತಿದೆ ಅಲ್ವಾ, ಅದಕ್ಕೆ ಮೇಲೆ ಬಂದಿರೋದು. ಭರತಂದು ಯಾಕೆ? ಹೌದಾ? ಆಯ್ತದ ನೋಡ. ಯಾಕೆ ಒಂದು ಪ್ಯಾಂಟ್ ಹಾಕೋಬೇಕಾ? ನಾವಿಲ್ಲಿ ರೆಡಿಯಾಗಿದ್ದೀನಿ ಅವನಿಗೆ ಮೊಬೈಲ್ ಕೊಡ್ಸೋಕ್ಕೆ ಅಂತೇಳಿ ಹೋಯ್ತಾ ಇರೋದು. ಯಾವತ್ತೇ ಹೋಗೋಣ ಅಂತ ಪ್ಲಾನ್ ಆಗಿದ್ದು ಶುಕ್ರವಾರನ ಗುರುವಾರನ. ಮಧ್ಯದಲ್ಲಿ ಸ್ವಲ್ಪ ಅಡಚಣೆಗಳಿಂದ ಮತ್ತೆ ಶನಿವಾರ ಹೋಗೋಣ ಅಂತ ಪ್ಲಾನ್ ಆಯಿತು. ಕರೆಕ್ಟ್ ಫ್ರೈಡೇ ಹೋಗೋಣ ಅಂತ ಆಯಿತು. ಆಮೇಲೆ ಫ್ರೈಡೇ ಏನಕ್ಕೂ ಹೋಗಲಿಲ್ಲ. ಮತ್ತು ಸ್ಯಾಟರ್ಡೆ ಹೋಗೋಣ ಅಂದ್ಕೊಂಡ್ವಿ. ಶನಿವಾರ ಏನಾಯಿತು ಅಂದರೆ ಸಿಟಿಗೆ ಹೋಗ್ಬೇಕಿತ್ತು, ಅದಕ್ಕೆ ಶನಿವಾರ ಹೋಗಿಲ್ಲ. ಮತ್ತು ಸಂಡೇ ಬಂದಿದ್ದು ಲೇಟು. ಇನ್ನು ಮಂಡೇ ಮಜಾ ಇತ್ತು ಮನೆ. ಸಂಡೇ ಮಜಾ ಇತ್ತು ಇವನಿಂದಾನೆ. ಅದಾದ್ಮೇಲೆ ನಿನ್ನೆ ಹೋಗಿಲ್ಲ, ಅದಕ್ಕೆ ಇವತ್ತು ಮೋನ್ಮಮ್ಮ ಕೊಡ್ಸು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲಪ್ಪ, ಇಲ್ಲ ಅವನೇ ಉದ್ದ ಇರೋದು, ಗೊತ್ತಿಲ್ಲ. ನಾನು ತುಂಡಕ್ಕೆ ಹಾಕತ್ತಾನೇನು. ಅದಕ್ಕೆ ಇವಾಗ ಹೋಗೋಣ ಅಂತೇಳಿ. ಆಗಲೇ ಟೈಮ್ ಎಷ್ಟು ಗೊತ್ತಾ? ಅವರು 25. ಇವಾಗ ಹೋಗಿ ಬರೋದ್ರೊಳಗಡೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತೇಳಿ. ಓಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ರು ಮಾಡ್ತೀನಿ, ಲಾಂಗ್ ಆದರೆ ವಿಡಿಯೋ. ಇಲ್ಲಾಂದರೆ ನನ್ನ ನಿಮ್ದು ರಿಕಮೆಂಡೇಶನ್ ಇರ್ಬೇಕಲ್ವಾ? ಅಪ್ಪ ಅಮ್ಮ ಇಲ್ಲೇ ಇದೆ ಅಂತ ಫೋನ್ ಅಲ್ವೋ, ವಿಡಿಯೋನ ಎಂಡ್ ಮಾಡ್ತೀನಿ ಅಂದಿದ್ದು. ನೋಡಿ ಭರತನ್ ಬಟ್ಟೆ ಹಾಕ ಮಜಾ ಮಾಡ್ತಿರೋದು. ಅವನದ್ ಬಂದು ಇಲ್ಲಿ ಬಿಚ್ಚಾಕ್ ಹೋಗಿದ್ದ, ಮತ್ತೆ ಬರಲೇ ಇಲ್ಲ. ಏನಿಲ್ಲ, ಸರಿಯಾಗಿದೆ, ಕರೆಕ್ಟ್ ಆಗಿದೆ. ಅವ್ನು ಬರಲೇ ಇಲ್ಲ, ಹೋದ ವಾರ ಬರಲಿಲ್ಲ, ಈ ವಾರ ನಾವು ಇರಲೇ ಇಲ್ಲ. ಈ ವಾರ ಬರೋಕ್ಕೆ ಹೇಳ್ಬೇಕು ಬಾ ಅಂತೇಳಿ. ಓಕೆ ನಾನು ಆಗಲೇ ಇದು ಬಟ್ಟೆ ಜೋಡಿಸ್ಬಿಟ್ಟು ತೋರಿಸಿಲ್ಲಲ್ಲ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಎಷ್ಟು ದಿನ ಇರುತ್ತೇನೋ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಕ್ಕಂತೂ ಒಂದೊಳ್ಳೆ ಲುಕ್ ಅನಿಸ್ತಿದೆ. ಮತ್ತು
ನಾನು ಫೋನಲ್ಲಿ ಮಾತಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಫೋನ್ ಬರ್ತಾನೆ ಇರುತ್ತೆ. ಎಲ್ಲ ನೋಡಿ, ಇದು ಹಾಕಿದ್ಮೇಲೆ ನೀಟಾಗಿ ಕಾಣಿಸ್ತಾ ಇದೆ, ಒಂದೊಳ್ಳೆ ಲುಕ್ ಕೊಡ್ತಿದೆ. ಇದು ಅಷ್ಟೇ, ಕಿಚನಲ್ಲಿರೋದು ಅಷ್ಟೇ. ಆದರೆ ಎಷ್ಟು ದಿನ ಇದು ಚೆನ್ನಾಗಿರುತ್ತೆ ಏನೋ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ನಾನು ಫಸ್ಟ್ ಟೈಮು ನಾನು ಇದನ್ನು ಯೂಸ್ ಮಾಡ್ತಿರೋದು. ಅದರಿಂದ ನೋಡೋಣ, ಗೊತ್ತಿಲ್ಲ, ಏನು ಹೇಳೋಕ್ಕಾಗಲ್ಲ. ಎಷ್ಟು ದಿನ ಬರುತ್ತೆ ಏನು ಗೊತ್ತಿಲ್ಲ. ಇದಕ್ಕೆ ವೇಲ್ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ ಇದಕ್ಕೆ. ಓಕೆ, ಮ್ಯಾಚ್ ಆಗುತ್ತೆ ಅನ್ಕೋತೀನಿ. ಓಕೆ, ಬೇಲೆಲ್ಲ ಹಾಕೋದು ಬೇಡ ಅನಿಸಿದೆ. ಓಕೆ, ನಾವು ಮೊಬೈಲ್ ಅಂಗಡಿಗೆ ಬಂದಾಗ 7 ಗಂಟೆ ಆಯಿತು. ಅಷ್ಟರಲ್ಲಿ ಮೋಹನ್ ಮಾಮ 2 ಸಾರಿ ಫೋನ್ ಮಾಡಿದ್ರು, ಯಾಕೆಂದರೆ ಬೇಗ ಬರಬೇಕಲ್ವಾ. ಯಾವ ಮೊಬೈಲು ಏನು ನೋಡಿಲ್ಲ ಇವನು. ಅಂದರೆ ಮೋಹನ್ ಮಾಮ ಹೇಳ್ತಾಯಿದ್ರು, ಗೂಗಲಲ್ಲಿ ಒಂದಷ್ಟು ಮೊಬೈಲ್ನ ಸರ್ಚ್ ಮಾಡಿಬಿಟ್ಟು ನಿನಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ಅಲ್ಲಿ ಹೋಗ್ಬಿಟ್ಟು ತಗೋ ಅಂತೇಳಿ. ಇವನು ಏನು ಸರ್ಚ್ ಮಾಡಿಲ್ಲ. ಅಂದರೆ ಸರ್ಚ್ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಬೇಡ, ಸರ್ಚ್ ಎಲ್ಲ ಮಾಡೋದು ಬೇಡ, ಅಂಕಲ್ ಅಂಗಡಿಗೆ ಹೋಗ್ಬಿಡೋಣ, ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ದ. ಅದಕ್ಕೆ ಮೋಹನ್ ಮಾಮ ಸರಿ ಆಯಿತು ಬಿಡೋ, ನಿನ್ನಿಷ್ಟ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದಿದ್ದು. ಆಮೇಲೆ ಲೇಟ್ ಆಯಿತು. ಆಮೇಲೆ ಹೋಗ್ಬಿಟ್ಟು ಮೊಬೈಲೆಲ್ಲ ನೋಡ್ತಾ ಇದ್ದಾನೆ. ಹಾಗೆ ನಾನು ಫಸ್ಟ್ ಅವನಿಗೆ ಏನು ಹೇಳಿದೆ ಅಂದರೆ, ಮನೇಲಿದ್ದಾಗಲೇ ಹೇಳಿದ್ವಿ, ಏನಂತ, ನಾನು ಒಂದು 20,000 ರೂಪಾಯಿ ಕೊಡ್ತೀನಿ ನಿನಗೆ, ಅದ್ರ ಮೇಲೆ ನೀನು ಎಷ್ಟಾದರೂ ಹಾಕ್ಕೊಂಡು ತಗೋ ಅಂತ ಹೇಳಿದ್ದು ಅವನಿಗೆ ಮೊಬೈಲು. ಅವನು ಆಯಿತು ಅಂತ ಹೇಳ್ದ. ಆಮೇಲೆ ಫಸ್ಟ್ ಅಂದೆ ಇಲ್ಲ, ಅಷ್ಟು 20,000 ರೂಪಾಯಿಗೆ ಯಾವ ಮೊಬೈಲು ಬರಲ್ಲ ಅಂತ ಹೇಳಿದ. ಆಮೇಲೆ ಮೋಹನ್ ಮಾಮ 22, 23, 25,000 ರೂಪಾಯಿ ಕೊಡ್ತೀನಿ ಲಾಸ್ಟಿಗೆ ಅಂತ ಹೇಳಿದ್ರು. ಅಂದರೆ 25,000 ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ನೀನು ಎಷ್ಟು 1,000 ರೂಪಾಯಿನಾದರೂ ಹಾಕ್ಕೊಂಡು ನೀನು ತಗೋ, ನಾನು ಕೊಡೋದು ಮಾತ್ರ 25,000 ಅಂತ ಹೇಳಿದರು. ಹ್ಞೂ ಅಂದ್ಕೊಂಡು ಹೋದ. ಅಲ್ಲಿ ಹೋಗ್ಬಿಟ್ಟು ಮೊಬೈಲೆಲ್ಲ ನೋಡಬೇಕಾದ್ರೆ ಅಂಕಲು ಇದು ತಗೋ ಅಂತ ಹೇಳ್ತಾಯಿದ್ರು. ಆಮೇಲೆ ಓಕೆ, ಈ ಮೊಬೈಲ್ ತೊಗೊಳ್ಳೋಣ ಅಂತೇಳಿ ಒಂದು ಮೊಬೈಲ್ನ ನಾವು ಓಕೆ ಮಾಡಿದ್ವಿ. ಆದರೆ ಇವನ ಹತ್ರ ಇರೋದು ಎಷ್ಟು ಗೊತ್ತಾ, ಬರೀ 7,000 ರೂಪಾಯಿ. ನನ್ನ ಹತ್ರ ಇರೋದು, ನನ್ನ ಅಕೌಂಟಲ್ಲಿ ಇದ್ದಿದ್ದು 30,000 ರೂಪಾಯಿ. ಆಮೇಲೆ ಅವರು ಕ್ಯಾಶ್ ಎಲ್ಲ ಕೊಟ್ಟರೆ ಸ್ವಲ್ಪ ಏನಂದರೆ ಜಾಸ್ತಿ ಆಗುತ್ತೆ ಅಮೌಂಟು, ನೀವು ಆನ್ಲೈನ್ ಪೇ ಮಾಡಿದ್ರೆ ನಿಮಗೆ ಏನಂದರೆ ಸ್ವಲ್ಪ ಕಡಿಮೆ ಇದಾಗುತ್ತೆ ಅಂತ ಹೇಳಿದ್ರು. ಓಕೆ, ಆಮೇಲೆ ಇನ್ನೇನು ಮಾಡೋದು, ಸರಿ ಆಯಿತು ಅಂದ್ಬಿಟ್ಟು ಆವಾಗ ನನ್ನ ಹತ್ರ ಅಕೌಂಟಲ್ಲಿ 30,000 ರೂಪಾಯಿ ಇತ್ತು. ಮತ್ತು ಚೈತ್ರಂಗೆ ಫೋನ್ ಮಾಡಿ ಅವಳು ದುಡ್ಡು ಹಾಕಿದ್ಲು. ಆಮೇಲೆ ಪೇ ಮಾಡಿ ಆಮೇಲೆ ಲಾಸ್ಟಲ್ಲಿ ಈ ಮೊಬೈಲ್ ತೊಗೊಂಡಿದ್ದು. ಅವನು ಮನೇಲಿ ಹೇಳ್ಬೇಕಿತ್ತು, ಅಂದರೆ ಅಂದರೆ ನನ್ನ ಹತ್ರ ಇಷ್ಟು ದುಡ್ಡಿದೆ ಏನು ಹೇಳಿಲ್ಲ, ಆಯಿತು ಅಂದ್ಕೊಂಡು ಬಂದ. ಅಂದರೆ ನಾವು ಅಂದ್ಕೊಂಡಿದ್ದು ಬರೀ 25,000 ರೂಪಾಯಿ ಸಾಕು ಮೊಬೈಲು ಅಂತ. ಅಲ್ಲೋದ್ಮೇಲೆ ಅವರು ಇದು ತೊಗೊಳ್ಳಿ 25,000 ರೂಪಾಯಿದು ಮೊಬೈಲು ಅಂದರೆ ಬರೀ ಬೇಸಿಕ್ ಅಷ್ಟೇ ಇರುತ್ತೆ, ಅದರಲ್ಲಿ ಬೇರೆ ಏನು ಫ್ಯೂಚರ್ ಇರಲ್ಲ ಅಂತ ಹೇಳಿದ್ರು. ಆಮೇಲೆ ಲಾಸ್ಟಲ್ಲಿ ಇದು ತೊಗೊಳ್ಳಿ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರ. ಸರಿ ಆಯಿತು ಬಿಡು, ಅದಕ್ಕೆ ಅವ್ನಿಗೆ ಹೇಳಿದ್ದೀವಿ, ಇದು ನೀನು ಕೊಡಿಸ್ತಾ ಇದ್ದೀವಿ, ನೀನು ಮತ್ತೇನಾದರೂ ಮೊಬೈಲ್ ತೊಗೋಬೇಕು ಅಂದರೆ ನೀನು ಸಂಪಾದನೆ ಮಾಡಿ 1 ಲಕ್ಷ ತೊಗೋತೀಯೋ 1.5 ಲಕ್ಷ ತೊಗೋತೀಯೋ ಅದು ನಿನ್ನಿಷ್ಟ. ಆದರೆ ನಾವು ಕೊಡಿಸ್ತಿರೋದು ಈ ಮೊಬೈಲು. ಅದಾದಮೇಲೆ ಮತ್ತೆ ನನಗೆ ನಮ್ಮ ದುಡ್ಡಲ್ಲೇ ಮೊಬೈಲ್ ತೊಗೋಬೇಕು ಅಂತೆಲ್ಲ ಆಸೆ ಪಡಬೇಡ, ನೀನು ಸಂಪಾದನೆ ಮಾಡಿ ಬೇಕಾದ್ರೆ ಇನ್ನು ನೆಕ್ಸ್ಟು ನೀನು ಯಾವ ಮೊಬೈಲಾದ್ರೂ ತೊಗೋ. ನಾವು ಈ ಮೊಬೈಲ್ನ SLCಯಲ್ಲಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ SLC ಆಯಿತು, ಫಸ್ಟ್ PU ಆಯಿತು, ಸೆಕೆಂಡ್ PUನೂ ಆಯ್ತಲ್ಲ, ಅದಕ್ಕೆ ಕೊಡಿಸ್ಬಿಡೋಣ ಅಂಥೇಳಿ. ಮತ್ತು ಅವ್ನ ಮೊಬೈಲ್ದು ಸ್ಪೀಕರ್ ಕೂಡ ಹಾಳಾಗಿತ್ತು ಅದರಿಂದ. ಆಮೇಲೆ ನಾವು ಯಾವುದೇ ಮೊಬೈಲ್ ತೊಗೊಂಡ್ರೂ ಇವ್ರ ಅಂಗಡಿಗೆ ಬಂದುಬಿಟ್ಟು ತೊಗೊಳ್ತೀವಿ, ಅದಕ್ಕೆ ಇಲ್ಲೇ ಬಂದು ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಬಂದು ತೊಗೊಳ್ತಾ ಇರೋದು ಅಷ್ಟೇ. ಸ್ಯಾಮ್ಸಂಗ್ ಅವನು ಯಾವಾಗಲೂ ಹೇಳ್ತಾರೆ ಸ್ಯಾಮ್ಸಂಗೇ ತೊಗೋತೀನಿ ಅಂತ. ಸರಿ ತಗೋ ಅಂಥೇಳಿ ಅದನ್ನೇ ತೊಗೊಂಡಿದ್ದು. ಓಕೆ, ಯಾವುದಿದು ಅಂದರೆ ಸ್ಯಾಮ್ಸಂಗಲ್ಲಿ A37 ಮೊಬೈಲ್ದು ಇದು ಬರುತ್ತಲ್ಲ, ಅದು ನೇಮು. ಇನ್ನೂ ಎಲ್ಲ ಇತ್ತು, ಅಂದರೆ ಸ್ವಲ್ಪ ತಿನ್ನಾಗಿತ್ತು ಇನ್ನೊಂದು ಮೊಬೈಲು, ಅಷ್ಟೊಂದೆಲ್ಲ ಬೇಡ, ಸದ್ಯಕ್ಕೆ ಸಾಕು ಅಂದ್ಬಿಟ್ಟು ಈ ಮೊಬೈಲ್ನ ತೊಗೊಂಡಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.